PJ, a friend of mine. What's happening in your district? I came to know that this is the position. Sir, I look into it. I am also not aware. ಇಂಥವೆಲ್ಲ ಆಗ್ಬಿಡುತ್ತೆ. ನಾವು ಸುಮ್ಮನೆ ಕಣ್ಣು ಮುಚ್ಕೊಂಡು ಮಾಡ್ಬಿಟ್ಟು. ಹಾಗಾಗಿ ತಾವು ಕೇಳೋದ್ರಲ್ಲೇನು ತಪ್ಪಿಲ್ಲ. ಅದು ಸಾಧುವೇ, ಸಾಧ್ಯವೇ, ಸಾಧ್ಯ ಒಂದೇ ಆಸ್ಪೆಕ್ಟ್, ಸಾಧುವೇ ಅನ್ನೋದನ್ನು ನೋಡ್ಬೇಕು. ಮೊದಲು ಸಾಧು, ಆಮೇಲೆ ಸಾಧ್ಯ. ಕೇಳಿ, ನೀವು ಕೇಳೋದ್ರಲ್ಲೇನು ತಪ್ಪಿಲ್ಲ. The parties see eye to eye after forgetting whatever that has happened with a new commercial aspects, well and good. But if it is not, the list is to be decided at an early date. Appeal is of the year 2008. So ಸುಮ್ಮನೆ ಇದನ್ನ ಉಪಯೋಗ ಮಾಡ್ಕೊಳ್ಳೋದು ಬೇಡ. In the guise of settlement, let it not be further dragged. ತಮ್ಮ ಕೇಸ್ ಇದ್ರೆ ತಾವಂತೆ ಮಾಡೋಣ, ಅವ್ರ ಕೇಸ್ ಇದ್ರೆ ಅವ್ರಂತೆ ಮಾಡೋಣ ಮೆರಿಟ್ಸ್ ಮೇಲೆ. ಅದಲ್ಲೇನಿಲ್ವಲ್ಲ. ತಮ್ಮ ಪರವಾಗಿರ್ತಕ್ಕಂಥ ಗುಣಾತ್ಮಕವಾದ ಅಂಶಗಳನ್ನ ತಾವು ಹೇಳ್ತೀರಿ. ವಾಟ್ ಎವರ್ ಇಸ್ ದೇರ್ ಆನ್ ದಿ ಅದರ್ ಸೈಡ್, ದೇ ವಿಲ್ ಆಲ್ಸೋ ಕಮ್ ಔಟ್ ವಿತ್ ದಟ್. ವಿಲ್ ಡಿಸೈಡ್. No shirking the responsibility in passing a judgment. No? We will do that. No, I understand that. I may give it free of cost, but not to you. No, Kamatore. That point of view, you being a lawyer, you are ignoring my ಇರ್ಲಿ ಮಾಡಿ, ತಾವು ಮಾಡಿ. ಅದಕ್ಕೆ ನಾನು ಹೇಳಿದೆ, ನೀವು ಸಮಾಜ ಬಲ್ಲವರು, ಸಮಾಜನ ಹತ್ತಿರದಿಂದ ನೋಡಿದವರು, ಕಷ್ಟ ಸುಖ ನೋಡಿದವರು, ವೇಗರೀಸ್ ಆಫ್ ಲಿಟಿಗೇಷನ್ ಕೂಡ ನೋಡಿದವರು. I understand. Why as Advocate General, you and otherwise also? We had many interactions. I was there as the rural principal district judge rural on the day when the law day or constitution day there was a program. I was to speak before him because I had to get back to the court. I came to know from my friends in the bar that he had all praises for the little I knew, and then I deliberated. 2-3 ಸರ್ತಿ 4 ಸರ್ತಿ 5 ಸರ್ತಿ ಅವರ ಉಪನ್ಯಾಸದಲ್ಲಿ ಅದನ್ನ ಉದ್ಧರಿಸಿದ್ರು. ಏನು ಅವಶ್ಯಕತೆ ಇತ್ತು? ಅದು in my absence. I'd gone back to the court because court time was over. ಅವ್ರ ಉಪನ್ಯಾಸದಲ್ಲಿ ಅದನ್ನ ತಗೊಂಡು ಹೀಗೆ ಹೇಳಿದ್ರು ಅಂತ ಹೇಳಿದ್ರು. ಎಸ್ ನನ್ಗೆ ಆಮೇಲೆ ನಮ್ಮ ಸ್ನೇಹಿತರೆಲ್ಲ ಬಂದು ಹೇಳಿದ್ರು, ಪ್ರೊಫೆಸರ್ ಅವರು ಈ ತರ ಹಿಂಗೆ ಹೇಳಿದ್ರು ಅಂತ. ನಾನು ಹೇಳಿದೆ, ಅದೆಲ್ಲ ಆಶೀರ್ವಾದನಪ್ಪ, ವಿ ಮಸ್ಟ್ ಟೇಕ್ ಇಟ್ ಇನ್ ದಟ್ ಫ್ಯಾಷನ್ ಅಂತ. ಗುರುಗಳೊಬ್ರು ನೋಡಿ, ನಮ್ಮ ಕಣ್ಮುಂದೆ ಬೆಳೆದಂತ ಒಂದು ಹುಡುಗ ಚೆನ್ನಾಗಿ ತಿಳ್ಕೊಂಡಿದ್ದಾನೆ, ಅದನ್ನ ಹೇಳಿದಾನೆ ಅಂತ ಅವ್ರ ಬಾಯಿಂದ ಬಂದ್ರೆ ನಮ್ಗೆ ಅದೇ ಸರ್ಟಿಫಿಕೇಟ್ ಅಲ್ವಾ? ಅಷ್ಟೇ ಇರ್ತಕ್ಕಂಥದ್ದು. ಮತ್ತೆ ಇನ್ನೊಬ್ಬರ ಅಲ್ಲಿ ಇರ್ತಕ್ಕಂಥ ಒಂದು ಒಳ್ಳೆ ಗುಣನ ಅಥವಾ ಯಾವ್ದಾರು ಹೇಳಿದಂತ ಒಂದು ಒಳ್ಳೆ ಪಾಯಿಂಟ್ ನ ಅಪ್ರಿಶಿಯೇಟ್ ಮಾಡೋದಕ್ಕೂ ದೊಡ್ಡತನ ಬೇಕು. ಸುಮ್ಮನೆ ಎಲ್ರಿಗೂ ಬರಲ್ಲ ಅದು. ಸಣ್ಣ ಪುಟ್ಟದಾಗ ನಾವೇನೋ ಹೇಳಿರ್ತೀವಿ, ಸ್ಥಾನದ ದೃಷ್ಟಿಯಿಂದ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರು ಅಂತ ಕರೆದಿರ್ತಾರೆ, ಅವತ್ತೇನೋ ಹೇಳ್ಬೇಕಾಗಿರುತ್ತೆ. ನಾವೇನೋ ಹೇಳಿರ್ತೀವಿ, ತಪ್ಪಿರ್ಬೋದು, ಸರಿ ಇರ್ಬೋದು. ಸರಿ ಇದ್ದಂತ ಅಂಶನ ಅಕ್ನಾಲೆಡ್ಜ್ ಮಾಡಿ ಅದನ್ನ ಇನ್ನ ಉಳಿದಂತ ಸಭಿಕರಿಗೆ ಹೇಳಿ ಅವ್ರು ತಿಳ್ಕೊಂಡಿದ್ದು ಸರಿಯಾಗಿದೆ ಅಂತ ಹೇಳಿ ಅದನ್ನ ಪುನಃ ಉದಾಹರಣೆ ಮಾಡೋದಿಲ್ಲ. ಅದಕ್ಕೂ ಸಾಕಷ್ಟು ಹೃದಯ ವೈಶಾಲ್ಯತೆ ಬೇಕು, ಇಲ್ಲ ಸುಮ್ಮನೆ ಬರೋದಿಲ್ಲ ಅಲ್ವೇ? ಹಂಗ ಹೇಳ್ದಲ್ಲೇನೋ ಅವ್ರ ಭಾಷಣ ಮುಂದುವರಿಸ್ಬೋದಾಗಿತ್ತಲ್ಲ, ಅವ್ರ ಉಪನ್ಯಾಸ ಹೇಳ್ಬೋದಾಗಿತ್ತಲ್ಲ. ಅವಶ್ಯಕತೆ ಇಲ್ವಲ್ಲ. ಅದೆಲ್ಲ ಅವರೇ ನನ್ನ ಎದುರಿಗೆ ಹೇಳಿಲ್ವಲ್ಲ, ನಾನು ಹೋಗಾದ್ಮೇಲೆ ಹೇಳಿದ್ರಲ್ಲ, ಅದು ಬೇಕಾಗಿರ್ಲಿಲ್ವಲ್ಲ. ಎದುರುಗಡೆ ಹೇಳಿದ್ರು ಅಂದ್ರೆ ಒಂದಾಗುತ್ತೆ. ಯಾಕೆ? ಇದಾರಪ್ಪ ಸಾಹೇಬ್ರು ಇದಾರೆ, ಹೇಳಿದ್ದಾರೆ ಅಂತನ್ಬಿಟ್ಟು ಅವ್ರಿಗೆ ಅದೇನು ಬೇಕಾಗಿಲ್ಲ. ಎಸ್, ಔಟ್ಲಿವ್ಡ್ ಆಲ್ ದಟ್. ಪುನಃ ನಾವು ಅವರು ನಾರಾಯಣ ಸ್ವಾಮಿ ಸಾಹೇಬ್ರನ್ನ ಹಿಮಾಚಲ್ ಪ್ರದೇಶದಲ್ಲಿ ಚೀಫ್ ಜಸ್ಟಿಸ್ ಅಂತ ಆದಾಗ ಅವ್ರ ಗುರುಗಳನ್ನ ಅಂತ ಕರ್ಕೊಂಡು ಬಂದಿದ್ರು. ಅಲ್ಲೂ ಕೂಡ ಸಾಕಷ್ಟು ಇಂಟ್ರಾಕ್ಷನ್ ಮಾಡಿದ್ವಿ ಕೆಲವು ವಿಚಾರಗಳ ಬಗ್ಗೆ.
ಇದ್ದಿರುತ್ತೆ ಅದೆಲ್ಲ. ಒಬ್ಬ ಲಾಯರ್ ಬೇರೆ, ಗೊತ್ತಾಯ್ತಲ್ಲ, ಒಬ್ಬ ಮನುಷ್ಯ ಬೇರೆ, ಸಮಾಜ ಬೇರೆ. ಅದಕ್ಕೆ ಫಸ್ಟ್ ಈಸ್ ಈಕ್ವಲ್ ಆಫೀಸರ್ ಆಫ್ ದಿ ಕೋರ್ಟ್ ಅಂತ ತಮ್ಮನ್ನೆಲ್ಲ ಕರೀತಕ್ಕಂಥದ್ದು. ಲಾಯರ್ಸ್ ನಾವು ಈಕ್ವಲ್ ಆಫೀಸರ್ ಆಫ್ ದಿ ಕೋರ್ಟ್ ಅಂತ ಯಾಕೆ ಕರಿತೀವಿ ಅಂತಂದ್ರೆ, ಹಣ ಕೊಡ್ತಕ್ಕಂಥದ್ದು ಧಣಿ ಕಕ್ಷಿಗಾರ, ಅವ್ರ ಇಂಟ್ರೆಸ್ಟ್ ನ ಸ್ಯಾಕ್ರಿಫೈಸ್ ಮಾಡುವಂತ ಯಾವ ವೃತ್ತಿನಲ್ಲೂ ಹೇಳಿಲ್ಲ, ಈ ವೃತ್ತಿಯಲ್ಲೂ ಹೇಳಿಲ್ಲ. ಅವ್ರ ಇಂಟ್ರೆಸ್ಟ್ ನ ನೋಡ್ಬೇಕು. ಸೊ ಕಕ್ಷಿಗಾರ ಹಣ ಕೊಡೋ ಧಣಿ ಆದ್ರಿಂದ ಅವನ ಜವಾಬ್ದಾರಿಯನ್ನ ಕೋರ್ಟ್ ಮುಂದೆ ನಿಭಾಯಿಸ್ತಕ್ಕಂಥದ್ದು ಕರ್ತವ್ಯ ವಕೀಲರು. ಸರಿ, ಅಷ್ಟಕ್ಕೆ ನಿಂತೋಯ್ತಾ ಅಂದ್ರೆ ಇಲ್ಲ, ಕೋರ್ಟ್ಗೆ ಜವಾಬ್ದಾರಿ ಈಕ್ವಲ್ ಆಫೀಸರ್ ಅಂತ. ಸೊ ಇಲ್ಲಿಗೂ ಕೂಡ ತಾವು ಜವಾಬ್ದಾರರಾಗ್ತೀರಿ. ಈ ಪ್ರಕ್ರಿಯೆ ಸುಲಭವಾಗಿ ಸುಲಲಿತವಾಗಿ ನಡ್ಕೊಂಡು ಹೋಗೋದಕ್ಕೆ ತಾವ್ಯಾರು ಇಲ್ದಲ್ನೇ ಆಗೋದಿಲ್ಲ. ದೇರ್ ಫೋರ್ ಐ ಆಲ್ವೇಸ್ ಅಕ್ನಾಲೆಡ್ಜ್ ವಾಟ್ ಲಿಟಲ್ ದಟ್ ಸಕ್ಸಸ್ ಎ ಜಡ್ಜ್ ಗೆಟ್ಸ್ is always attributable to the bar. Without bar, how can it be? So ಅದಿದೆ. ಮೂರನೇದು, ಇದೆರಡು ಮುಗ್ದೋಗ್ತಾ ಇತ್ತು. ಮೂರನೇದು, ನಾವು ಯಾವುದೋ ಒಂದು ಪ್ರಕರಣ ಏನೋ ನಡೆಸೋದ್ರಿಂದ, ಒಂದು ಪಾಯಿಂಟ್ ಆಫ್ ಲಾನ ಹೇಳೋದ್ರಿಂದ, ಅಥವಾ ಇನ್ನೇನೋ ಒಂದು ಮಾಡೋದ್ರಿಂದ, ವಾಟ್ ಈಸ್ ದಿ ಲಾರ್ಜರ್ ಎಫೆಕ್ಟ್ ದಟ್ ದಿ